ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯನ್ನು ಸಹ ದೇವರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಕೇವಲ ಮನುಷ್ಯರಿಗಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಸಹ ಪ್ರೀತಿ ಕರುಣೆಗಳನ್ನು ತೋರಿ ಅನ್ನ ಆಹಾರವನ್ನು ಹಾಕುವಂತಹ ಗುಣ ಬಹಳ ಅತ್ಯುತ್ತಮ ಗುಣವಾಗಿದೆ. ಮೂಕ ಪಕ್ಷಿಗಳ ಪ್ರಾಣಿಗಳ ವೇದನೆಯನ್ನು ಅರಿತು ಅವುಗಳಿಗೆ ಆಹಾರವನ್ನು ನೀಡುವಂತಹ ಮನುಷ್ಯ ಅತ್ಯುತ್ತಮವಾದ ಮನುಷ್ಯನಾಗುತ್ತಾನೆ. ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರವನ್ನು ನೀಡಿದಾಗ ನಾವು ಅವುಗಳಿಗೆ ಏನೋ ಕೊಟ್ಟೆವು ಎಂದು ಹೆಮ್ಮೆ ಪಡುತ್ತೇವೆ. ಆದರೆ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದರಿಂದ ಸಾಕಷ್ಟು ಗ್ರಹ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ನಮ್ಮ ನಂಬಿಕೆಯನ್ನು ಪುರಾತನ ವೈದಿಕ ಗ್ರಂಥಗಳು ಬೆಂಬಲಿಸುತ್ತವೆ. ಅಷ್ಟು ಮಾತ್ರವಲ್ಲದೆ ನಿರ್ದಿಷ್ಟ ಪ್ರಾಣಿಗೆ ಆಹಾರವನ್ನು ನೀಡುವುದರಿಂದ ನಿರ್ದಿಷ್ಟವಾದ ಲಾಭಗಳನ್ನು ಪಡೆದುಕೊಳ್ಳಬಹುದು. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಯಾವ ಯಾವ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿದರೆ ಯಾವ ಯಾವ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಪ್ರಾಣಿ ಪಕ್ಷಿಗಳ ಪಟ್ಟಿಯಲ್ಲಿ ಮೊದಲನೆಯದಾಗಿ ಗೋವು. ಗೋವನ್ನು ಗೋಮಾತೆ ಎಂದು ಕರೆಯಲಾಗುತ್ತದೆ. ಅಂದರೆ ಸಕಲ ಜೀವರಾಶಿಗಳಲ್ಲಿಯೂ ಮಾತೃ ಸ್ವರೂಪವನ್ನು ಗೋವು ಪಡೆದುಕೊಂಡಿದೆ. ಗೋವಿನಲ್ಲಿ 33 ಕೋಟಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ. ಹಾಗಾಗಿ ಗೋವನ್ನು ಪೂಜಿಸುವುದರಿಂದ ಮತ್ತು ಗೋವಿಗೆ ಆಹಾರವನ್ನು ನೀಡುವುದರಿಂದ ಜಾತಕದಲ್ಲಿನ ಎಲ್ಲ ಗ್ರಹ ದೋಷಗಳು ದೂರಾಗುತ್ತವೆ. ಅಥರ್ವ ವೇದದಲ್ಲಿ ದೇನು ಸದಾನಾಂ ರಹಿನಾಂ ಎಂದು ಉಲ್ಲೇಖಿಸಲಾಗಿದೆ. ಅಂದರೆ ಜಗತ್ತಿನ ಎಲ್ಲ ಸಂಪತ್ತಿನ ಮತ್ತು ಸಮೃದ್ಧಿಯ ಮೂಲ ಗೋವು. ಹಾಗಾಗಿ ಗೋವಿಗೆ ಆಹಾರವನ್ನು ನೀಡಿದರೆ ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಸಂತಾನ ಇಲ್ಲದವರು ಗೋವಿಗೆ ಆಹಾರವನ್ನು ನೀಡುತ್ತಾ ಬಂದರೆ ಉತ್ತಮವಾದ ಸಂತಾನವನ್ನು ಪಡೆದುಕೊಳ್ಳಬಹುದು. ನಾಯಿ. ಶ್ವಾನ ಅಥವಾ ನಾಯಿ ಕಾಲಭೈರವರ ವಾಹನ. ಹಾಗಾಗಿ ನಾಯಿಗೆ ಆಹಾರವನ್ನು ನೀಡಿದರೆ ಕಾಲಭೈರವರು ಸಂತೋಷಗೊಳ್ಳುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಯಿಯು ಕೇತು ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ನಾಯಿಗೆ ಪ್ರೀತಿಯನ್ನು ತೋರಿಸಿ ಆಹಾರವನ್ನು ನೀಡಿದರೆ ಕೇತು ಗ್ರಹದ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ ಹಾಗೂ ಆಧ್ಯಾತ್ಮಿಕತೆ ಹೆಚ್ಚಾಗುತ್ತದೆ. ಮೂರನೆಯದಾಗಿ ಮೀನು. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಮೀನನ್ನು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿರುವ ಮತ್ಸ್ಯಾವತಾರಕ್ಕೆ ಹೋಲಿಸಲಾಗುತ್ತದೆ. ಇಡೀ ಜಗತ್ತೇ ಜಲಪ್ರಳಯದಲ್ಲಿ ಮುಳುಗಿರುವಾಗ ಜೀವ ಸಂತತಿಯನ್ನು ರಕ್ಷಿಸಲು ಮತ್ತು ಬ್ರಹ್ಮದೇವರ ವೇದಗಳನ್ನು ರಾಕ್ಷಸನೊಬ್ಬ ಕದ್ದು ಸಮುದ್ರ ತಳದಲ್ಲಿ ಅಡಗಿಸಿಟ್ಟಿರುವಾಗ ಆ ವೇದಗಳನ್ನು ರಕ್ಷಿಸಲು ಮಹಾವಿಷ್ಣುದೇವರು ಮತ್ಸ್ಯಾವತಾರವನ್ನು ತಾಳಿದ್ದರು. ಹಾಗಾಗಿಯೇ ಮೀನಿಗೆ ಆಹಾರವನ್ನು ನೀಡಿದರೆ ಮಹಾವಿಷ್ಣುದೇವರ ಕೃಪೆಗೆ ಸುಲಭವಾಗಿ ಪಾತ್ರರಾಗಬಹುದು. ಸಾಲದಿಂದ ಬಳಲುತ್ತಿರುವವರು ಮತ್ತು ತೀವ್ರ ಆರ್ಥಿಕ ಸಮಸ್ಯೆಗಳು ಮತ್ತು ಬಿಕ್ಕಟ್ಟನ್ನು ಎದುರಿಸುತ್ತಿರುವವರು ಮೀನುಗಳಿಗೆ ಆಹಾರವನ್ನು ನೀಡಿದರೆ ಆರ್ಥಿಕ ಲಾಭವನ್ನು ಗಳಿಸಬಹುದು. ಕಾಗೆಯು ನಮ್ಮ ಗತಿಸಿದ ಪಿತೃಗಳನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿಯೇ ಕಾಗೆಗಳಿಗೆ ಆಹಾರವನ್ನು ನೀಡಿದರೆ ಪಿತೃಗಳು ಕೃತಾರ್ಥರಾಗುತ್ತಾರೆ ಮತ್ತು ತೃಪ್ತರಾಗುತ್ತಾರೆ. ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ ಪಿತೃದೋಷಗಳೇನಾದರೂ ಇದ್ದರೆ ಅವೆಲ್ಲವೂ ನಿವಾರಣೆಯಾಗುತ್ತವೆ. ಅದರಲ್ಲಿಯೂ ಕಾಗೆಗೆ ಪಿತೃಪಕ್ಷದ ಸಂದರ್ಭದಲ್ಲಿ ಆಹಾರವನ್ನು ನೀಡುವುದು ಶುಭಪ್ರದ. ಏಕೆಂದರೆ ಪಿತೃಪಕ್ಷದ ಸಂದರ್ಭದಲ್ಲಿ ಕಾಗೆಗಳ ರೂಪದಲ್ಲಿ ಆಗಮಿಸಿ ನಮ್ಮ ಪಿತೃಗಳೇ ಆಹಾರವನ್ನು ಸ್ವೀಕರಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಕಾಗೆ ಶನಿದೇವರ ವಾಹನ. ಶನಿ ದೋಷಗಳ ನಿವಾರಣೆಗೆ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ ದೋಷಗಳ ದುಷ್ಪರಿಣಾಮಗಳಿಂದ ಬಾಧೆಗಳಿಂದ ನಿವಾರಣೆಗೆ ಕಾಗೆಗಳಿಗೆ ಆಹಾರವನ್ನು ನೀಡಬೇಕು. ಇರುವೆ. ಯಾರೇ ಆಗಲಿ ರಾಹು ದೋಷದಿಂದ ಬಳಲುತ್ತಲಿದ್ದರೆ ನಿವಾರಣೆಗಾಗಿ ಕಪ್ಪು ಇರುವೆಗಳಿಗೆ ಹಿಟ್ಟು ಮತ್ತು ಸಕ್ಕರೆಯಂತಹ ಆಹಾರವನ್ನು ನೀಡಬೇಕು. ಇದರಿಂದ ರಾಹುವಿನ ಆಶೀರ್ವಾದ ದೊರೆತು ಆ ಎಲ್ಲ ತೊಂದರೆಗಳಿಂದ ಮುಕ್ತಿ ಲಭಿಸುತ್ತದೆ. ಹಾಗೆಯೇ ಅವರ ಎಲ್ಲ ಇಷ್ಟಾರ್ಥಗಳು ಸಹ ಶೀಘ್ರವೇ ಈಡೇರುತ್ತವೆ. ಪಕ್ಷಿಗಳ ಚಿಲಿಪಿಲಿಯು ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುವುದಲ್ಲದೆ ಒಂದು ಒಳ್ಳೆಯ ಶಕುನವೆಂದೂ ಸಹ ಪರಿಗಣಿಸಲಾಗುತ್ತದೆ. ಇಂತಹ ಪಕ್ಷಿಗಳಿಗೆ ನೀರು ಮತ್ತು ಸಣ್ಣ ಧಾನ್ಯಗಳಂತಹ ಆಹಾರವನ್ನು ನೀಡುವುದರಿಂದ ಶಿಕ್ಷಣ, ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದಲೂ ಮುಕ್ತಿಯನ್ನು ಪಡೆದುಕೊಳ್ಳಬಹುದು.
ಅಷ್ಟು ಮಾತ್ರವಲ್ಲದೆ ಮನೆಯ ಬಳಿಯಲ್ಲಿ ಅಥವಾ ಮನೆಯ ಚಾವಣಿಯ ಮೇಲೆ ಪಕ್ಷಿಗಳಿಗಾಗಿಯೇ ಸಣ್ಣದಾಗಿ ಧಾನ್ಯಗಳನ್ನು ಮತ್ತು ನೀರನ್ನು ಇಟ್ಟರೆ ಆ ಮನೆಗೆ ಸಂಪತ್ತು ಆಕರ್ಷಿತವಾಗುತ್ತದೆ. ಆನೆ ಮಹಾಲಕ್ಷ್ಮೀ ದೇವಿ ಮತ್ತು ಬೃಹಸ್ಪತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಏಕೆಂದರೆ ಆನೆಯ ಹಣೆಯಲ್ಲಿ ಲಕ್ಷ್ಮೀದೇವಿಯ ವಾಸಸ್ಥಾನವಿರುತ್ತದೆ. ಆನೆಗಳಿಗೆ ಆಹಾರವನ್ನು ನೀಡಿದರೆ ಲಕ್ಷ್ಮೀದೇವಿಯ ಕೃಪೆಯು ದೊರೆತು ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ. ಹಾಗೆಯೇ ಬೃಹಸ್ಪತಿಯ ವಾಹನವೂ ಸಹ ಆನೆಯಾಗಿದೆ. ಹಾಗೆಯೇ ಆನೆ ಬುದ್ಧಿವಂತಿಕೆಯ ದೇವರೆನಿಸಿಕೊಂಡಿರುವ ಗಣೇಶ ದೇವರ ಪ್ರತಿರೂಪವೂ ಸಹ ಹೌದು. ಆನೆ ಗುರು ಬೃಹಸ್ಪತಿಯೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದಲೇ ಆನೆಗೆ ಆಹಾರವನ್ನು ನೀಡಿದರೆ ಜ್ಞಾನ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕತೆ ವೃದ್ಧಿಯಾಗುತ್ತದೆ. ಕೋತಿಗಳನ್ನು ಹನುಮ ದೇವರ ರೂಪವೆಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದಲೇ ಕೋತಿಗಳಿಗೆ ಆಹಾರವನ್ನು ತಿನ್ನಿಸಿದರೆ ಹನುಮ ದೇವರಿಗೆ ಅರ್ಪಿಸಿದಂತಾಗುತ್ತದೆ. ಹನುಮ ದೇವರ ಕೃಪಾಶೀರ್ವಾದಕ್ಕಾಗಿ ಮುಖ್ಯವಾಗಿ ಶನಿವಾರ ಮತ್ತು ಮಂಗಳವಾರಗಳಂದು ಕೋತಿಗೆ ಆಹಾರವನ್ನು ನೀಡಬೇಕು. ಹಾಗೆಯೇ ಕೋತಿ ಮಂಗಳ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ. ಮಂಗಳವಾರ ಕೋತಿಗೆ ಬಾಳೆಹಣ್ಣನ್ನು ತಿನ್ನಿಸಿದರೆ ಮಂಗಳನ ಆಶೀರ್ವಾದ ಪಡೆದುಕೊಳ್ಳಬಹುದು. ಕೋತಿಗಳಿಗೆ ಆಹಾರವನ್ನು ನೀಡುವುದರಿಂದ ಶಕ್ತಿ ದೊರೆಯುತ್ತದೆ ಮತ್ತು ಅಪಘಾತಗಳಿಂದ ಮುಕ್ತಿ ದೊರೆಯುತ್ತದೆ. ಆಮೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಮೆ ಅದೃಷ್ಟ ಹಾಗೂ ಶುಭದ ಸಂಕೇತವಾಗಿದೆ. ಆಮೆ ಮಹಾವಿಷ್ಣು ದೇವರ ಪ್ರತಿನಿಧಿಯೂ ಹೌದು. ಏಕೆಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಮಂದರ ಪರ್ವತ ಮುಳುಗುತ್ತಿರುವುದನ್ನು ತಪ್ಪಿಸಲೆಂದು ಮಹಾವಿಷ್ಣು ದೇವರು ಕೂರ್ಮಾವತಾರ ಅಥವಾ ಆಮೆಯ ಅವತಾರವನ್ನು ತಾಳಿದ್ದರು. ಹಾಗೆಯೇ ಆಮೆ ನೀರಿನಲ್ಲಿ ವಾಸ ಮಾಡುವುದರಿಂದ ಕ್ಷೀರಸಾಗರದಿಂದ ಉದ್ಭವಿಸಿದಂತಹ ಮಹಾಲಕ್ಷ್ಮೀ ದೇವಿಗೂ ಸಹ ಆಮೆ ಬಹಳ ಇಷ್ಟವಾದದ್ದು. ಆಮೆಗೆ ಆಹಾರವನ್ನು ತಿನ್ನಿಸಿದರೆ ಆ ಮನೆಯಲ್ಲಿ ಮಹಾವಿಷ್ಣು ದೇವರು ಮತ್ತು ಮಹಾಲಕ್ಷ್ಮೀ ದೇವಿಯರ ಕೃಪೆಯು ದೊರೆತು ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ. ಕುದುರೆ ಅಥವಾ ಅಶ್ವ ಶಕ್ತಿ ಮತ್ತು ವೇಗಕ್ಕೆ ಹೆಸರುವಾಸಿಯಾದದ್ದು. ಕುದುರೆ ಪ್ರಗತಿಯನ್ನು ಸೂಚಿಸುತ್ತದೆ. ಇದು ಗೆಲುವನ್ನು ಎಂದಿಗೂ ಬಿಟ್ಟುಕೊಡದಂತಹ ಪ್ರಾಣಿ. ಕುದುರೆಗೆ ಆಹಾರವನ್ನು ನೀಡಿದರೆ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಕುದುರೆಗೆ ಆಹಾರವನ್ನು ನೀಡುವುದರಿಂದ ವ್ಯಕ್ತಿಯು ತನ್ನ ವೃತ್ತಿ ಜೀವನದಲ್ಲಿ ಅಪಾರವಾದಂತಹ ಯಶಸ್ಸನ್ನು ಕಾಣಬಹುದು. ಸೂರ್ಯದೇವನ ರಥವನ್ನು 7 ಕುದುರೆಗಳು ಎಳೆಯುತ್ತವೆ. ಹಾಗಾಗಿಯೇ ಕುದುರೆ ಸೂರ್ಯದೇವರಿಗೆ ಬಹು ಇಷ್ಟವಾದಂತಹ ಪ್ರಾಣಿಯಾಗಿದೆ. ಕುದುರೆಗೆ ಆಹಾರವನ್ನು ತಿನ್ನಿಸಿದರೆ ಸೂರ್ಯನ ಕೃಪಾಶೀರ್ವಾದವು ದೊರೆತು ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಉತ್ತಮವಾದ ಆರೋಗ್ಯ ನಮ್ಮದಾಗುತ್ತದೆ. ಆತ್ಮೀಯರೇ, ಯಾವ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿದರೆ ಎಂತಹ ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.